ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಅನ್ನಮಾಚಾರ್ಯರ ಸಂಕೀರ್ತನೆಗೆ ವಿಸ್ತೃತ ವ್ಯಾಪ್ತಿ, ಪ್ರತಿಷ್ಠಾ ಕಾರ್ಯಾಚರಣೆಗೆ ನೇಮಕಗೊಂಡ ಸಮಿತಿ, ಸಮೀಕ್ಷಾ ಸಮಾವೇಶದಲ್ಲಿ ಟಿಟಿಡಿ ಇಒ ಶ್ಯಾಮಲಾರಾವ್. ನಾರಾಯಣಗಿರಿ ಕ್ಯೂಲೈನ್ನನ್ನು ಪರಿಶೀಲಿಸಿದ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ. ಶ್ರೀವಾರಿ ದರ್ಶನಕ್ಕೆ ಕಾದಿರುವ ಭಕ್ತರಿಂದ ಸೌಕರ್ಯಗಳ ಕುರಿತಾಗಿ ಮಾಹಿತಿ ಪಡೆದ ಅಡಿಷನಲ್ ಇಒ. ಪದಕವಿ ಪಿತಾಮಹ ತಾಳ್ನಪಾಕ ಅನ್ನಮಾಚಾರ್ಯರ ಸಂಕೀರ್ತನೆಗಳು ಸಾಮಾನ್ಯ ಜನರಿಗೆ ತಲುಪುವ ಕಾರ್ಯಾಚರಣೆಗಳು ಮುಂದುವರಿಯಬೇಕು ಎಂದು ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ತಿಳಿಸಿದರು. ತಿರುಪತಿಯ ಟಿಟಿಡಿ ಪರಿಪಾಲನಾ ಭವನದ ಸಮಾವೇಶ ಮಂದಿರದಲ್ಲಿ ಮಂಗಳವಾರ ಇಒ ಜೆ ಶ್ಯಾಮಲಾರಾವ್ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯದ ಅನ್ನಮಾಚಾರ್ಯ ಪ್ರಾಜೆಕ್ಟ್ ಕಲಾವಿದರೊಂದಿಗೆ ಸಮಾವೇಶವನ್ನು ಮಾಡಿ ಕೆಲವು ಅಂಶಗಳ ಬಗ್ಗೆ ಚರ್ಚಿಸಿ ಅಭಿಪ್ರಾಯಗಳನ್ನು ಸ್ವೀಕರಿಸಿದರು. ಈ ಸಂದರ್ಭವಾಗಿ ಅನ್ನಮಾಚಾರ್ಯ ಪ್ರಾಜೆಕ್ಟ್ ಇನ್ಚಾರ್ಜ್ ಡೈರೆಕ್ಟರ್ ಆಕೆಳ್ಳ ವಿಭೀಷಣ ಶರ್ಮಾ ಮಾತನಾಡುತ್ತಾ, ಪ್ರಸ್ತುತ 14,932 ಅನ್ನಮಯ್ಯ ಸಂಕೀರ್ತನೆಗಳು ಲಭಿಸಿವೆ. ಇದರಲ್ಲಿ 4,750 ಸಂಕೀರ್ತನೆಗಳು ಶ್ರೀ ವೆಂಕಟೇಶ್ವರ ರೆಕಾರ್ಡಿಂಗ್ ಪ್ರಾಜೆಕ್ಟ್ ಮುಖಾಂತರ ಸ್ವರ ಪರಿಚಯವಾಗಿದೆ. 4,610 ಸಂಕೀರ್ತನೆಗಳು ಟಿಟಿಡಿ ವೆಬ್ಸೈಟ್ನಲ್ಲಿವೆ ಎಂದು ತಿಳಿಸಿದರು. ಈ ಸಂದರ್ಭವಾಗಿ ಇಒರವರು ಕಲಾವಿದರೊಂದಿಗೆ ಮಾತನಾಡುತ್ತಾ, ಅನ್ನಮಯ್ಯ ಸಂಕೀರ್ತನೆಗಳನ್ನೆಲ್ಲ ಹಾಡಿಸಿ ವಿಶ್ವವ್ಯಾಪ್ತಿಗೊಳಿಸುವುದಕ್ಕಾಗಿ ಕೃಷಿ ಮಾಡಬೇಕು ಎಂದು ತಿಳಿಸಿದರು. ಕೆಲ ಕಲಾವಿದರು ಮಾತನಾಡುತ್ತಾ ತಮ್ಮ ಅಭಿಪ್ರಾಯಗಳನ್ನು ಇಒರವರಿಗೆ ಸೂಚನೆಗಳು, ಸಲಹೆಗಳನ್ನು ತಿಳಿಸಿದರು. ಆನಂತರ ಇಒ ಮಾತನಾಡುತ್ತಾ, ಅನ್ನಮಯ್ಯ ಸಂಕೀರ್ತನೆಗಳು ಹಳ್ಳಿ ಗ್ರಾಮಗಳಿಗೂ ವಿಸ್ತರಿಸುವುದಕ್ಕಾಗಿ ಟಿಟಿಡಿ ಮುಖ್ಯ ಪ್ರಜಾ ಸಂಬಂಧಗಳ ಅಧಿಕಾರಿ ಡಾಕ್ಟರ್ ಟಿ ರವಿ ರವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ನೇಮಿಸುತ್ತಿದ್ದೇವೆ ಎಂದು ತಿಳಿಸಿದರು. ತಿರುಮಲದಲ್ಲಿರುವ ನಾರಾಯಣಗಿರಿ ಉದ್ಯಾನವನಂ ಬಳಿ ಇರುವ ಕ್ಯೂಲೈನ್ ಅನ್ನು ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ರವರು ಪರಿಶೀಲಿಸಿದರು. ಕ್ಯೂಲೈನ್ನಲ್ಲಿ ಶ್ರೀವಾರಿ ದರ್ಶನಾರ್ಥ ಬಂದಿರುವ ಭಕ್ತರಿಗೆ ತಲುಪುತ್ತಿರುವ ಸೌಕರ್ಯಗಳನ್ನು, ಅವರಿಗೆ ಕಲ್ಪಿಸುತ್ತಿರುವ ಸದುಪಯೋಗಗಳನ್ನು ವೀಕ್ಷಿಸಿ ಟಿಟಿಡಿ ಅಧಿಕಾರಿಗಳು, ಸಿಬ್ಬಂದಿಗಳಿಂದ ವಿವರಗಳನ್ನು ಕೇಳಿ ತಿಳಿದರು. ಭಕ್ತರಿಗೆ ತಲುಪುತ್ತಿರುವ ಅನ್ನಪಾನೀಯಗಳ ವಿವರಣೆಗಳನ್ನು ಪರಿಶೀಲಿಸಿದರು. ಹಾಗೆಯೇ ಭದ್ರತಾ ವಿಭಾಗದ ಬಳಿ ಸ್ಕ್ಯಾನಿಂಗ್ ಏರ್ಪಾಟುಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ತಿಳಿಸಿದರು. ಭಕ್ತರಿಗೆ ತಲುಪುತ್ತಿರುವ ಅನ್ನಪಾನೀಯಗಳ ವಿತರಣೆಯನ್ನು ಪರಿಶೀಲಿಸಿದರು. ಹಾಗೆಯೇ ಭದ್ರತಾ ವಿಭಾಗದ ಬಳಿ ಸ್ಕ್ಯಾನಿಂಗ್ ಏರ್ಪಾಟುಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ತಿಳಿಸಿದರು. ತಿರುಪತಿಯ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿ ಪ್ರಖ್ಯಾತಿ ಹೊಂದಿರುವ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳ ಭಿತ್ತಿಪತ್ರಗಳನ್ನು ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ಬಿಡುಗಡೆಗೊಳಿಸಿದರು. ಟಿಟಿಡಿ ಪರಿಪಾಲನಾ ಭವನದಲ್ಲಿರುವ ಇಒ ಕೊಠಡಿಯಲ್ಲಿ ಮಂಗಳವಾರ ಸಂಜೆ ಬಿಡುಗಡೆಯ ಕಾರ್ಯಕ್ರಮ ಜರುಗಿತು. ಮೊದಲಿಗೆ ಆಲಯದ ಅರ್ಚಕರು ನಂದಕುಮಾರ್ ದೀಕ್ಷಿತರ ಆಧ್ವರ್ಯದಲ್ಲಿ ಇಒರವರಿಗೆ ಘನವಾಗಿ ವೇದಾಶೀರ್ವಚನವನ್ನು ಮಾಡಿ ಗಜಮಾಲೆಯೊಂದಿಗೆ ಸತ್ಕರಿಸಿದರು. ಆನಂತರ ಇಒ ಜೆ ಶ್ಯಾಮಲಾರಾವ್ ಬ್ರಹ್ಮೋತ್ಸವಗಳ ಭಿತ್ತಿಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿದರು. ಮಾರ್ಚ್ 27ನೇ ತಾರೀಕಿನಿಂದ ಏಪ್ರಿಲ್ 4ನೇ ತಾರೀಕಿನವರೆಗೂ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು, ಏಪ್ರಿಲ್ 6ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೂ ಶ್ರೀರಾಮನವಮಿ ಉತ್ಸವಗಳು, 10ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ತೆಪ್ಪೋತ್ಸವಗಳು ವೈಭವವಾಗಿ ಜರುಗಲಿವೆ.
ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಡೆಪ್ಯೂಟಿ ಇಒ ನಾಗರತ್ನ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕದ ಹೊಸಪೇಟೆಯ ಆನೆಗುಂದಿಯ ನವಬೃಂದಾವನ ಕ್ಷೇತ್ರದಲ್ಲಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರ 486ನೇ ಆರಾಧನಾ ಮಹೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು. ಗುರುಸಾರ್ವಭೌಮರ ಆರಾಧನಾ ಮಹೋತ್ಸವಗಳಲ್ಲಿ ಉತ್ತರಾರಾಧನೆಯ ಪ್ರಯುಕ್ತ ವ್ಯಾಸರಾಜ ಮಠದ ಮಠಾಧಿಪತಿಗಳಾದ ಶ್ರೀ 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 1008 ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರು, ಮುಳಬಾಗಿಲು ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸುಜಯನಿಧಿ ತೀರ್ಥ ಶ್ರೀಪಾದರು, ಸೋದೆ ವಾದಿರಾಜ ಮಠದ ಮಠಾಧಿಪತಿಗಳಾದ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಹಾಗೂ ಭೀಮನಕಟ್ಟೆ ಪೀಠಾಧಿಪತಿಗಳಾದ ರಘುವರೇಂದ್ರ ತೀರ್ಥರು ಇವರುಗಳ ಆಧ್ವರ್ಯದಲ್ಲಿ ವ್ಯಾಸರಾಜರ ಮೂಲ ಬೃಂದಾವನಕ್ಕೆ ಫಲಪಂಚಾಮೃತಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು. ತದನಂತರ ಬೃಂದಾವನಕ್ಕೆ ಸುಗಂಧ ಭರಿತ ಪುಷ್ಪಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಈ ಆರಾಧನಾ ಮಹೋತ್ಸವದಲ್ಲಿ ಅಶೇಷ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಮಹೋತ್ಸವವನ್ನು ಯಶಸ್ವಿಗೊಳಿಸಿದರು. ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿ ಹೊಂದಿರುವ ಶ್ರೀಕಾಳಹಸ್ತಿ ಮಹಾ ಆಲಯದಲ್ಲಿ ಕಾಲಭೈರವನ ದರ್ಶನವು ಭಕ್ತರಿಗೆ ಸರ್ವಪ್ರದ. ಶ್ರೀಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಶ್ರೀ ಜ್ಞಾನ ಪ್ರಸೂನಾಂಬಾ ಸಮೇತ ಶ್ರೀ ವಾಯುಲಿಂಗೇಶ್ವರನ ಆಲಯದ ಪ್ರಾಂಗಣದಲ್ಲಿ ಕಾಲಭೈರವನ ಆರಾಧನೆ ಸಂಪ್ರದಾಯಬದ್ಧವಾಗಿ ಜರುಗಿತು. ಮೊದಲಿಗೆ ಅರ್ಚಕರು ಗಣಪತಿ ಪ್ರಾರ್ಥನೆಯನ್ನು ಮಾಡಿ ಆನಂತರ ಸಂಕಲ್ಪ ಪೂಜೆಯನ್ನು ಪೂರ್ಣಗೊಳಿಸಿ ಪಂಚಾಮೃತಗಳು, ಹಣ್ಣಿನ ರಸ, ವಿಭೂತಿ, ಚಂದನ ಮುಂತಾದ ಮಂಗಳ ದ್ರವ್ಯಗಳೊಂದಿಗೆ ಮಂಗಳ ಮೂರ್ತಿಗೆ ಅಭಿಷೇಕೋತ್ಸವವನ್ನು ವೈಭವವಾಗಿ ನಿರ್ವಹಿಸಿದರು. ಆನಂತರ ಅಲಂಕಾರ ಪೂರ್ಣಗೊಳಿಸಿ ನಿಂಬೆಹಣ್ಣಿನ ಹಾರ, ನಿವೇದನೆ, ನೀರಾಜನವನ್ನು ಸಮರ್ಪಿಸಿ ಭಕ್ತರಿಗೆ ದರ್ಶನದ ಭಾಗ್ಯವನ್ನು ಕಲ್ಪಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವಾದಿರಾಜರ ಆರಾಧನಾ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಶ್ರೀ ವಾದಿರಾಜರ ಆರಾಧನೆಯ ಪ್ರಯುಕ್ತ ಪರ್ಯಾಯ ಶ್ರೀಪಾದದ್ವಯರ ಉಪಸ್ಥಿತಿಯಲ್ಲಿ ರಥಬೀದಿಯಲ್ಲಿ ಅವರ ಭಾವಚಿತ್ರ ಹಾಗೂ ಗ್ರಂಥಗಳ ಮೆರವಣಿಗೆ ನೆರವೇರಿತು. ರಾಜಾಂಗಣದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ವಾದಿರಾಜರ ಬಗ್ಗೆ ಅನುಗ್ರಹ ಸಂದೇಶವನ್ನು ನೀಡಿದರು.
ಶ್ರೀ ವಾದಿರಾಜ ಗುರು ಸಾರ್ವಭೌಮರ ವ್ಯಕ್ತಿತ್ವದ ಬಗ್ಗೆ ಪ್ರತಿ ವರ್ಷ ಆರಾಧನಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಅವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೆಲುಕು ಹಾಕ್ತಾ ಇದ್ದೇವೆ. ಈ ಬಾರಿ ಅವರ ಒಂದು ಹೊಸ ಸಾಧನೆಯ ಬಗ್ಗೆ ನಮ್ಮ ಮಹಿತೋಷ ಆಚಾರ್ಯರು ಹೇಳಿದ್ದಾರೆ. ಮತಾಂತರವನ್ನು ತಡೆಗಟ್ಟುವ ವಿಚಾರದಲ್ಲಿ ಶ್ರೀ ವಾದಿರಾಜರು ಅವತ್ತು ಯಾವ ರೀತಿ ಪ್ರಭಾವವನ್ನು ಬೀರಿದರು ಎಂಬುದನ್ನು ಉಲ್ಲೇಖ ದಾಖಲೆ ಸಹಿತವಾಗಿ ಆ ಪತ್ರದ ಒಂದು ಉಲ್ಲೇಖ ಲಭ್ಯವಾಗಿದೆ ಅಂತ ಹೇಳಿದ್ದಾರೆ. ಇದರಿಂದ ವಾದಿರಾಜರ ಒಂದು ಸಂದೇಶ, ಅವರ ಆದರ್ಶ ಅದು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ಕೊಡ್ತಾ ಇದೆ. ಇದನ್ನು ಕೇಳಿದಾಗ ಇವತ್ತು ವಾದಿರಾಜರು ಮತ್ತೊಮ್ಮೆ ಅವತರಿಸಿ ನಮ್ಮ ಮಧ್ಯೆ ಬರಬೇಕು ಎಂಬಂತಹ ಈ ಒಂದು ದೊಡ್ಡ ಒಂದು ಆಕಾಂಕ್ಷೆ ನಮಗೆಲ್ಲರಿಗೂ ಬರ್ತಾ ಇದೆ. ಯಾಕೆಂದರೆ ಹಿಂದೆಂದಿಗಿಂತಲೂ ಕೂಡ ಕಠಿಣವಾದ ದುಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿದೆ, ನಮ್ಮ ಸಮಾಜದಲ್ಲಿ ಇದೆ. ನಾವು ಅನೇಕ ಬಾರಿ ಇದೆಲ್ಲ ಮಾಮೂಲು, ಏನು ಮಾಡಲಿಕ್ಕಾಗೋದಿಲ್ಲ, ನಮ್ಮದೆಲ್ಲ ಸನಾತನ ಧರ್ಮ ಅದು ಉಳಿಯುತ್ತದೆ, ಸುಮ್ಮನೆ ಹೇಳೋದು ಅಂತಹ ಈ ರೀತಿಯಾಗಿ ನಮ್ಮ ಒಂದು ಸೋಮಾರಿತನವನ್ನು ಮುಚ್ಚಿಡುವುದಕ್ಕೋಸ್ಕರ ನಾವು ಉದ್ಗಾರ ತೆಗೆದುಂಟು, ಏನೂ ಆಗೋದಿಲ್ಲ, ಸುಮ್ಮನೆ ಬೊಬ್ಬೆ ಹಾಕೋದು ಮಾತ್ರ ಅಂಥೇಳಿ. ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ. ಇನ್ನು ಮುಂದೆ ನಮ್ಮ ಸನಾತನ ಧರ್ಮದ ಬಗ್ಗೆ ಏನಾದರೂ ಆಘಾತಗಳು ನಡೆಯುತ್ತಿದ್ದರೆ ಅದು ಒನ್ಸ್ ಫಾರ್ ಆಲ್, ಅದು ಕೊನೆಯ ತನಕನೂ ಕೂಡ ಅಂತಹ ಆಘಾತದ ಬಗ್ಗೆ ಪಶ್ಚಾತ್ತಾಪ ಪಡತಕ್ಕಂತಹ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದವರಿಗೆ ತಿಳಿಯೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ವಾದಿರಾಜರಂತಹ ಒಂದು ಮೇರೆ ವ್ಯಕ್ತಿತ್ವದ ಒಂದು ಅವಶ್ಯಕತೆ ಬಹಳವಾಗಿ ಇದೆ. ವಾದಿರಾಜರು ಬೈಂಡಿಂಗ್ ಫೋರ್ಸ್, ಇಡೀ ಸಮಾಜವನ್ನು ಒಂದುಗೂಡಿಸಿದಂತಹ ಒಂದು ದೊಡ್ಡ ಶಕ್ತಿ. ಅವರು ಡಿವೈಡಿಂಗ್ ಫೋರ್ಸ್ ಅಲ್ಲ, ಎಲ್ಲವನ್ನು ಡಿವೈಡ್ ಮಾಡಿ ಚಿತ್ರ ಮಾಡಿ ಇದ್ದಂತಹ ಒಂದು ವ್ಯಕ್ತಿತ್ವ ಅಲ್ಲ, ಇಡೀ ಸಮಾಜವನ್ನು ಒಂದುಗೂಡಿಸಿದಂತಹ ಒಂದು ಇರಾದೆ ಅವರಲ್ಲಿ ನಾವು ಕಾಣಬಹುದು. ಅದಕ್ಕೋಸ್ಕರ ಪ್ರತಿ ವರ್ಗದವರಿಗೂ ಕೂಡ ಅವರು ಸಂತೋಷಪಡಿಸೋಕ್ಕೆ ಅವರ ಭಾಷೆಯಲ್ಲೇ ಸಾಹಿತ್ಯಗಳನ್ನು ರಚನೆ ಮಾಡಿದರು. ಇಲ್ಲಾಂದರೆ ಒಬ್ಬರ ಯತಿಗಳಾದವರು ಅವರು ಲೇ 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 ಎಂಬಂತಹ ಪದ್ಯದ ರಚನೆ, ದೊಡ್ಡ ವಿದ್ವಾಂಸರು, ವೇದಾಂತಿಗಳು, ತಪಸ್ವಿಗಳು ಸಾಮಾನ್ಯ ಜನರ ಭಾಷೆಯಲ್ಲಿ ಒಂದು ಹಾಡನ್ನು ರಚನೆ ಮಾಡ್ತಾರೆ ಹೇಳಿದರೆ ಅದು ನಂಬಲಿಕ್ಕೂ ಸಾಧ್ಯವಿಲ್ಲ. ಇದರ ಹಿಂದೆ ಇರತಕ್ಕಂಥ ಉದ್ದೇಶ ಏನೆಂದರೆ ಸಮಾಜವನ್ನು ಒಂದುಗೂಡಿಸಬೇಕು, ಎಲ್ಲರನ್ನೂ ಕೂಡ ಹೃದಯದ ಒಳಗಡೆ ನಾವು ಸೇರಿಸಿಕೊಳ್ಳಬೇಕು. ಸಮಾಜದ ಏಕತೆ, ಸೌಹಾರ್ದ ಇದು ಬಹಳ ಮುಖ್ಯ ಎಂಬುದಾಗಿ ತೋರಿಸಿಕೊಟ್ಟವರು ಶ್ರೀ ವಾದಿರಾಜರು. ಬೆಂಗಳೂರಿನ ದೇವಯ್ಯ ಪಾರ್ಕ್ನಲ್ಲಿರುವ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆಯು ಜರುಗಿತು. ಈ ನಿಮಿತ್ತ ಏಕದಂತನಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು ಮುಂತಾದ ಪಂಚಾಮೃತಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆದು ಧನ್ಯರಾದರು. ಉಡುಪಿಯ ಮಲ್ಪೆಯ ವಡಬಾಂಡೇಶ್ವರ ಬಲರಾಮಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ದೇವಾಲಯವನ್ನು ವಿದ್ಯುತ್ ದೀಪಗಳು ಹಾಗೂ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ವಿವಿಧ ಬಗೆಯ ಆಕರ್ಷಕ ಜಾನಪದ ಕಲಾ ತಂಡ, ವಾದ್ಯ ಮೇಳಗಳು ಹಾಗೂ ಭಜನಾ ತಂಡಗಳ ಭಜನೆಯೊಂದಿಗೆ ಆಕರ್ಷಕ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಇರಿಸಿ ಅತ್ಯಂತ ವೈಭವದಿಂದ ರಥೋತ್ಸವವನ್ನು ನಡೆಸಲಾಯಿತು. ವಾದ್ಯ ಸೇವೆಯೊಂದಿಗೆ ನರ್ತನ ಬಲಿ, ಚಕ್ರ ಸುತ್ತು ನಡೆಯಿತು.
ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮದ ಕಿರಿಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರು ಮೈಸೂರಿನಿಂದ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡರು. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಕಿರಿಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಮೈಸೂರಿನಿಂದ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಸನ್ನಿಧಿಗೆ ಪಾದಯಾತ್ರೆಯನ್ನು ಪ್ರತಿಯೊಬ್ಬ ಮನುಷ್ಯನ ಉತ್ತಮ ಆರೋಗ್ಯಕ್ಕೆ ಕಾಲ್ನಡಿಗೆಯ ಮೂಲಕ ಅತ್ಯುತ್ತಮ ವ್ಯಾಯಾಮ ಎಂಬ ಕುರಿತು ವಿಶ್ವಜನ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಕೈಗೊಂಡಿದ್ದು, ಈ ನಿಮಿತ್ತ ಮೊದಲಿಗೆ ಆಶ್ರಮದಲ್ಲಿ ದತ್ತಾತ್ರೇಯ ಸ್ವಾಮಿಗೆ ಹಾಗೂ ಪರಿವಾರ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿ ಪಾದಯಾತ್ರೆಯನ್ನು ಪ್ರಾರಂಭಿಸಿದರು. ತರುವಾಯ ನೂರಾರು ಭಕ್ತಾದಿಗಳು ಶಿವನಾಮ ಸ್ಮರಣೆಯನ್ನು ಮಾಡುತ್ತಾ ನಂಜನಗೂಡಿಗೆ ಪಾದಯಾತ್ರೆಯು ತಲುಪಿತು. ನಂತರ ಶ್ರೀಗಳು ಕಪಿಲಾ ನದಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ವತಿಯಿಂದ ಶ್ರೀಗಳಿಗೆ ಪೂರ್ಣಕುಂಭ ಸ್ವಾಗತವನ್ನು ನೀಡಲಾಯಿತು. ತರುವಾಯ ಶ್ರೀಗಳು ಶ್ರೀಕಂಠೇಶ್ವರ ಸ್ವಾಮಿಗೆ ನೆರವೇರಿದ ಪಂಚಾಮೃತ ಅಭಿಷೇಕದಲ್ಲಿ ಭಾಗಿಯಾದರು. ತದನಂತರ ಶ್ರೀಕಂಠೇಶ್ವರ ಸ್ವಾಮಿಗೆ ಹಾಗೂ ಪರಿವಾರ ದೇವರುಗಳಿಗೆ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಬಳಿಕ ಶ್ರೀಗಳು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಭೇಟಿ ನೀಡಿ ರಾಯರ ಬೃಂದಾವನಕ್ಕೆ ಪೂಜೆಯನ್ನು ಸಲ್ಲಿಸಿ ತಮ್ಮ ಪಾದಯಾತ್ರೆಯನ್ನು ಸಂಪನ್ನಗೊಳಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ.
ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಪೊನ್ನಮ್ಮರಾವತಿ ಬಳಿಯ ಶ್ರೀ ಅರಿಳ್ಮಿಕು ಮುತ್ತು ಮಾರಿಯಮ್ಮನ ದೇವಸ್ಥಾನದಲ್ಲಿ ಪಂಗುಣಿ ಪುಷ್ಪಾರ್ಚನೆ ಉತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ಪುದುಕೋಟೆ ಜಿಲ್ಲೆಯ ಪೊನ್ನಮ್ಮರಾವತಿ ಬಳಿಯ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ನಿಯಂತ್ರಣದಲ್ಲಿರುವ ಕೊನ್ನಯೂರ್ ಅರಿಳ್ಮಿಕು ಶ್ರೀ ಮುತ್ತು ಮಾರಿಯಮ್ಮನ ದೇವಾಲಯವು ಅತ್ಯಂತ ಪ್ರಸಿದ್ಧ ಅಮ್ಮನ ದೇವಾಲಯವಾಗಿದೆ. ಪ್ರತಿ ವರ್ಷ ಪಂಗುಣಿ ತಿಂಗಳಲ್ಲಿ ಇಲ್ಲಿ ಹೂವು ಎಸೆಯುವ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಬಹಳ ಸಡಗರದಿಂದ ನಡೆಸಲಾಗುವುದು. ಅದೇ ರೀತಿ ಈ ವರ್ಷವೂ ಕೊನ್ನಯೂರ್ ದೇವಸ್ಥಾನದ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳು ಹೂವು ಎಸೆಯುವ ಹಬ್ಬವನ್ನು ಆಚರಿಸಿದವು. ಅಲಂಕೃತ ಪಲ್ಲಕ್ಕಿಯ ಮೇಲೆ ಆಯಾ ಗ್ರಾಮಗಳಿಂದ ದೇವಿಯ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆಯಲ್ಲಿ ಆಗಮಿಸಿ ಹೂವಿನ ತಟ್ಟೆಗಳು ಮತ್ತು ಹಾಲಿನ ಪಾತ್ರೆಗಳನ್ನು ಹೊತ್ತುಕೊಂಡು ಆಲಯಕ್ಕೆ ಬಂದರು. ನಂತರ ಅಮ್ಮನವರಿಗೆ ಕ್ಷೀರಾಭಿಷೇಕವನ್ನು ನಿರ್ವಹಿಸಿ ಪುಷ್ಪಾರ್ಚನೆಯನ್ನು ಮಾಡಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ಮುತ್ತು ಮಾರಿಯಮ್ಮನಿಗೆ ಪೂಜೆಯನ್ನು ಸಲ್ಲಿಸಿ ದೇವರ ದರ್ಶನವನ್ನು ಪಡೆದು ತೀರ್ಥಪ್ರಸಾದವನ್ನು ಸ್ವೀಕರಿಸಿದರು. ಬೆಂಗಳೂರಿನ ರಾಜಾಜಿನಗರದ ನವರಂಗ್ನಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಪಂಚಾಮೃತ ಅಭಿಷೇಕವನ್ನು ಮಾಡಿ ಆನಂತರ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಅನೇಕ ಮಂದಿ ಭಕ್ತರು ಸ್ವಾಮಿಯ ಅಭಿಷೇಕವನ್ನು ವೀಕ್ಷಿಸಿ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು.
ಮಂಗಳೂರಿನ ತಲಪಾಡಿ ದೇವಿಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಈ ಹಿನ್ನೆಲೆಯಲ್ಲಿ ದೇವರ ಬಲಿ ಉತ್ಸವ ನಡೆಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಿಯ ಉತ್ಸವದಲ್ಲಿ ಭಾಗಿಯಾಗಿ ಪುನೀತರಾದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ನೆಲೆಸಿರುವ ಶ್ರೀ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಆಲಯದ ಆವರಣದಲ್ಲಿ ಕಳಶಗಳನ್ನು ಸ್ಥಾಪಿಸಲಾಯಿತು. ನಂತರ ಕಳಶಾರಾಧನೆ, ಸ್ವಾತಿ ನಕ್ಷತ್ರ ಹವನಗಳನ್ನು ಆಚರಿಸಲಾಯಿತು. ತರುವಾಯ ಗರ್ಭಗುಡಿಯಲ್ಲಿರುವ ಮೂಲ ದೇವರಿಗೂ ಹಾಗೂ ನೂತನ ಉತ್ಸವ ಮೂರ್ತಿಗಳಿಗೂ ಕುಂಭಾಭಿಷೇಕ, ವಿವಿಧ ಅಭಿಷೇಕಗಳನ್ನು ಆಚರಿಸಲಾಯಿತು. ನಂತರ ಹೋಮಕುಂಡದಲ್ಲಿ ಮಹಾಪೂರ್ಣಾಹುತಿಯನ್ನು ಸಲ್ಲಿಸಲಾಯಿತು. ಬಳಿಕ ಕಳಶ ಪೂಜೆಯನ್ನು ಸಲ್ಲಿಸಿ ಕುಂಭಗಳನ್ನು ಶಿರದ ಮೇಲೆ ಹೊತ್ತು ಆಲಯ ಪ್ರದಕ್ಷಿಣೆಯಾಗಿ ಬಂದು ಆಲಯಕ್ಕೆ ತರಲಾಯಿತು. ಗರ್ಭಗುಡಿಯಲ್ಲಿರುವ ದೇವರನ್ನು ಚಂದನದಿಂದ ಅಲಂಕರಿಸಿ ಪೂಜಿಸಲಾಯಿತು. ಆನಂತರ ಸಹಸ್ರಧಾರಾಭಿಷೇಕ, ಮಹಾಕುಂಭಾಭಿಷೇಕಗಳನ್ನು ಆಚರಿಸಲಾಯಿತು. ತರುವಾಯ ವಿಶೇಷವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ದೇವಯ್ಯ ಪಾರ್ಕ್ನಲ್ಲಿರುವ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಅಭಿಷೇಕಾದಿ ಪೂಜೆಗಳನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾಲು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣುಗಳಿಂದ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ನಂತರ ಸುಗಂಧ ದ್ರವ್ಯಗಳಾದ ಚಂದನ, ಅರಿಶಿನ, ಕುಂಕುಮಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಅನೇಕ ಮಂದಿ ಭಕ್ತರು ಸ್ವಾಮಿಯ ದರ್ಶನವನ್ನು ಮಾಡಿ ಧನ್ಯರಾದರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ರಥೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಗರ್ಭಗುಡಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂಲ ವಿಗ್ರಹವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಸ್ವಾಮಿಯ ಉತ್ಸವ ವಿಗ್ರಹಗಳನ್ನು ರಥದಲ್ಲಿ ಇಟ್ಟು ಭಕ್ತರು ರಥೋತ್ಸವವನ್ನು ನೆರವೇರಿಸಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿರುವ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾತಿ ನಕ್ಷತ್ರದ ಪ್ರಯುಕ್ತ ನರಸಿಂಹಸ್ವಾಮಿಗೆ ಕಲ್ಯಾಣೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯ ಆವರಣದಲ್ಲಿ ವೇದಿಕೆಯನ್ನು ಏರ್ಪಾಟು ಮಾಡಿ ಸರ್ವಾಲಂಕೃತ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ನಂತರ ವೈದಿಕ ವಿಧಿವಿಧಾನಗಳೊಂದಿಗೆ ಕಲ್ಯಾಣೋತ್ಸವವನ್ನು ಆಚರಿಸಲಾಯಿತು. ತರುವಾಯ ಆಲಯದಲ್ಲಿರುವ ಎಲ್ಲಾ ದೇವರುಗಳಿಗೂ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಆರೂರು ವಿಠ್ಠಲ ಗಾನ, ಶ್ರೀ ಅರುಣ್ ರಾವ್ ಆರೂರು ಮತ್ತು ಬಳಗದವರಿಂದ ಶ್ರೀ ಸುಗುಣೇಂದ್ರ ತೀರ್ಥ ನಮನ ಭಕ್ತಿ ಸಂಗೀತ ಕಾರ್ಯಕ್ರಮ ನೆರವೇರಿತು. ವೇದಕದ್ವೈತನಾತರಿದ ಮಂದರಗಿರಿಯನು ತನ್ನ ಬೆನ್ನಲಿ ಧರಿಸಿದ. ನೀರೊಳು ವೇದಕದ್ವೈತನಾತರಿದ ಮಂದರಗಿರಿಯನು ತನ್ನ ಬೆನ್ನಲಿ ಧರಿಸಿದ. ಕ್ರೂರ ದೈತ್ಯನ ಕೊಂದು ಧರಣಿ
ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಶ್ರೀ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಮಠದಲ್ಲಿ ಸದ್ಗುರು ಕೈವಾರ ತಾತಯ್ಯನವರ ಜಯಂತ್ಯೋತ್ಸವದ ಪ್ರಯುಕ್ತ ನಡೆದ ಸಂಗೀತೋತ್ಸವದಲ್ಲಿ ವಿದ್ವಾನ್ ಬಾಲಕೃಷ್ಣ ಭಾಗವತರವರಿಂದ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಅಂಬನು ಜೂಡರೆ ಅಖಿಲಾಂಡೇಶ್ವರಿ, ಅಂಬನು ಜೂಡರೆ ಅಖಿಲಾಂಡೇಶ್ವರಿ, ಶಂಭುನಿ ಸತೀತ ಕೊಲುವೈ ಉನ್ನದೆ. ಅಂಬನು ಜೂಡರೆ ಅಖಿಲಾಂಡೇಶ್ವರಿ, ಶಂಭುನಿ ಸತೀತ ಕೊಲುವೈ ಉನ್ನದೆ. ಅಂಬನು ಚೂಡರಮ್ಮ ಮಾನ ಜಗದಮ್ಮನು ಚೂಡರಮ್ಮ. పంజులు కమ్మలో ಪಾಪಟ ಬೊಟ್ಟು. ಮೈಸೂರಿನ ವಾಣಿ ವಿಲಾಸ ಮೊಹಲ್ಲಾದ ಶ್ರೀ ಚಂದ್ರಮೌಳೀಶ್ವರ ದೇವಸ್ಥಾನದ ಶ್ರೀ ವಿದ್ಯಾಭಾರತಿ ಪ್ರಾರ್ಥನಾ ಮಂದಿರದಲ್ಲಿ ಶ್ರೀ ತ್ಯಾಗರಾಜ ಸಂಗೀತ ಸಭಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿದುಷಿ ಐಶ್ವರ್ಯ ಮಣಿಕರ್ಣಿಕೆರವರಿಂದ ವೀಣಾ ಗಾಯನವನ್ನು ಆಯೋಜಿಸಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh